ಕರಾವಳಿ ಭಾಗ ಮಾತ್ರ ಅಲ್ಲ, ಕಲಬುರಗಿ ಜಿಲ್ಲಾದ್ಯಂತವೂ ಕೂಡ ಜೋರು ಮಳೆಯಾಗ್ತಾ ಇದ್ದು, ಇದೀಗ ಕಲಬುರಗಿ ಜಿಲ್ಲೆಯ ಸೇಡಂ ಪೊಲೀಸ್ ಠಾಣೆಯ ಒಳಗೆ ಮಳೆ ನೀರು ನುಗ್ಗಿದೆ. ಪೊಲೀಸ್ ಸ್ಟೇಷನ್ ಅನ್ನು ಕೂಡ ಮಳೆ ನೀರು ಬಿಟ್ಟಿಲ್ಲ. ಇದರ ನಡುವೆ ಠಾಣೆಯೊಳಗೆ ಮಳೆ ನೀರು ಮೊಣಕಾಲುದ್ದ ನಿಂತಿದ್ದು, ಪೊಲೀಸ್ ಸಿಬ್ಬಂದಿ ಪಾಪ ಹರಸಾಹಸವನ್ನ ಪಡ್ತಾ ಇದ್ದಾರೆ. ರೈಫಲ್ಗಳು ಮಳೆಯಲ್ಲಿ ನೆನೆಬಾರದು, ಪಾಪ ಅದನ್ನ ನೆನೆಯದಂತೆ ಕುರ್ಚಿ ಮೇಲಿಟ್ಟು ಅದಕ್ಕೆ ರಕ್ಷಣೆ ಕೊಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಜೋರು ಮಳೆ ಬಂದಾಗ ಇದೇ ಪರಿಸ್ಥಿತಿಯಲ್ಲಿ ಪ್ರತಿ ಮಳೆಗಾಲದಲ್ಲೂ ಕೂಡ ಸೇಡಂ ಪೊಲೀಸ್ ಸಿಬ್ಬಂದಿಗೆ ಇಂತಹ ಪರದಾಟ ಅಂತೂ ಇದ್ದಿದೆ. ಈ ಬಗ್ಗೆ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನು ಯೂಸ್ ಇಲ್ಲ. ಮಗದೊಂದು ಕಡೆ ಡಾಕ್ಯುಮೆಂಟ್ಸ್ಗಳು, ರೈಫಲ್ಗಳು ಇವೆಲ್ಲವೂ ಕೂಡ ನೀರಿಗೆ ತುತ್ತಾಗ್ತಾ ಇದೆ. ತಗ್ಗು ಪ್ರದೇಶಗಳು ಇಂತಹ ಕಡೆ ನೀರು ನುಗ್ಗೋದು ನೋಡಿದೀವಿ. ಇದು ಕೂಡ ಬಹುಶಃ ಪೊಲೀಸ್ ಸ್ಟೇಷನ್ ತಗ್ಗು ಪ್ರದೇಶ ಇದೆಯೇನೋ, ಬಟ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಪೊಲೀಸರ ಪರಿಸ್ಥಿತಿಯೇ ಹೇಗಿದೆ ಅಂತ. ಕೊಳಚೆ ನೀರನ್ನು ಒಂದು ಕಡೆ ಹೊರಗಾಗಬೇಕು, ಮತ್ತೊಂದು ಕಡೆ ಡಾಕ್ಯುಮೆಂಟ್ಸ್ಗಳು ನೆನೆಯದಂತೆ ಹಾಳಾಗದಂತೆ ಅದನ್ನು ಕಾಪಾಡ್ಕೊಳ್ಬೇಕು. ಅದರ ಜೊತೆಗೆ ರೈಫಲ್ಗಳೆಲ್ಲವೂ ಕೂಡ ಒದ್ದೆ ಆಗಿಬಿಟ್ರೆ ಮುಗೀತು ಅವ್ರಗಳ ಕತೆ. ಮತ್ತೆ ಮೇಲಧಿಕಾರಿಗಳಿಗೆ ಇವರೇ ಉತ್ತರವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಅವುಗಳನ್ನು ಸೇಫ್ ಮಾಡೋದೇ ಒಂದು ದೊಡ್ಡ ಸಾಹಸ ಆಗಿದೆ. ಆಮೇಲೆ ಇದು ಈ ಸಲ ಮಾತ್ರ ಆಗಿರೋದಲ್ಲ, ಕಲಬುರಗಿಯಲ್ಲಿ ಪ್ರತಿ ವರ್ಷ ಮಳೆಗಾಲ ಬಂದಾಗಲೂ ಈ ಸ್ಟೇಷನ್ನ ಹಣೆಬರ ಇಷ್ಟೇ ಅಂತೆ. ಪೊಲೀಸರಿಗೆ ಈ ರೀತಿಯ ಪರಿಸ್ಥಿತಿ ಅಂದರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಆ ಕಲಬುರಗಿಲಿ ಇನ್ನೇನಾಗಿರಬೇಡ. ಜಸ್ಟ್ ನಾವು ಇಮ್ಯಾಜಿನ್ ಅಲ್ಲಿರಬೇಕು. ಗಮನಿಸ್ತಾ ಇದ್ದೀರಿ, ಠಾಣೆಯೊಳಗೆ ಮೊಣಕಾಲುದ್ದ ನೀರು ನಿಂತಿದೆ. ಜೋರು ಮಳೆಗೆ ಪೊಲೀಸ್ ಠಾಣೆ ಸಂಪೂರ್ಣ ಜಲಾವೃತ ಆಗಿದೆ. ಆ ಕೊಳಚೆ ನೀರನ್ನು ಹೊರಗಾಕದೇ ಆಗಿದೆ. ಇನ್ನೇನು ಕಂಪ್ಲೇಂಟ್ ಬರ್ಕೊಳ್ಳಿ ಅಂದರೆ ಬರ್ಕೊಳ್ತಾರೆ ಪೊಲೀಸರು, ಬೇರೆ ಕೇಸ್ಗಳನ್ನು ತಗೊಳ್ಳಿ ಅಂದರೆ ತಗೊಳ್ತಾರೆ. ಅವ್ರಿಗೆ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ. ಅಲ್ಲಿ ಡಾಕ್ಯುಮೆಂಟ್ಸು, ರೈಫಲ್ಗಳು ಇವೆಲ್ಲವೂ ಸೇಫ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅವರಿಗೆ. ಇನ್ನು ಹಾವೇರಿಯಲ್ಲೂ ಕೂಡ ನಿನ್ನೆ ಜೋರ್ ಮಳೆ ಆಗಿದೆ. ಪರಿಣಾಮ ಹಾವೇರಿ ನಗರ ಸೇರಿದಂತೆ ಜಿಲ್ಲೆಯ ಹಲವು ಕಡೆ ಸುಮಾರು 1-1.5 ಗಂಟೆಗಳ ಕಾಲ ಬಂದಂತಹ ಮಳೆಗೆ ಹಾವೇರಿಯ PB ರಸ್ತೆ ಹಾಗೂ SP ಕಚೇರಿಯ ಮುಂದೆ ಚರಂಡಿ ತುಂಬಿ ನಗರದ ಕೆಲ ರಸ್ತೆಗಳು ಕೆರೆಯಂತಾಗ್ಬಿಟ್ಟಿದೆ. 1 ಗಂಟೆಗಳ ಕಾಲ ವಾಹನ ಸವಾರರು ಪರದಾಡಿದ್ರು. ಹಾವೇರಿ ನಗರಸಭೆಗೆ ಸ್ಥಳೀಯರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಫಕೀರಯ್ಯ ಒಂದು ವಾಕ್ತರು ಕೊಟ್ಟಿದ್ದಾರೆ, ನೋಡೋಣ. ಹಾವೇರಿಯಲ್ಲಿ ಮುಂಗಾರು ಮಳೆ ಬಹಳಷ್ಟು ಚುರುಕುಗೊಂಡಿದೆ ಅಂತಲೇ ಹೇಳ್ಬೋದು. ಹಾವೇರಿ ಜಿಲ್ಲೆಯಾದ್ಯಂತ ಇವತ್ತು ಧಾರಾಕಾರವಾಗಿ ಮಳೆ ಆಗಿರುವಂಥದ್ದು. ಈಗ ನಾವು ಹಾವೇರಿಯ SP ಕಚೇರಿಯ ಮುಂಭಾಗದಲ್ಲಿದ್ದೇವೆ. ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ನಿರಂತರವಾಗಿ ಮಳೆ ಸುರಿದಿದೆ. ಹೀಗಾಗಿ ಮಳೆ ಸುರಿದ ಪರಿಣಾಮವಾಗಿ ರಾಜಕಾಲುವೆ ಸಂಪೂರ್ಣವಾಗಿ ತುಂಬಿರೋ ಪರಿಣಾಮವಾಗಿ PB ರಸ್ತೆಯಲ್ಲಿ ಸಂಪೂರ್ಣವಾಗಿ ಕೆರೆಯಂತಾಗಿ ನೀರು ಸಂಪೂರ್ಣವಾಗಿ ರಸ್ತೆಗೆ ಬಂದಿರುವಂಥದ್ದು. ಹೀಗಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಳೆದ ಸುಮಾರು ವರ್ಷಗಳಿಂದ ಕೂಡ ಇಲ್ಲಿಯ ಸ್ಥಳೀಯರು ನಗರಸಭೆಗೆ ಮನವಿ ಮಾಡ್ತಾರೆ. ಆದರೂ ಕೂಡ ರಾಜಕಾಲುವೆಯನ್ನು ಸರಿ ಮಾಡುವಂಥ ಕೆಲಸವನ್ನು ನಗರಸಭೆ ಮತ್ತು ಸರ್ಕಾರ ಮಾಡ್ತಾ ಇಲ್ಲ. ಹೀಗಾಗಿ ಜನರ ಆಕ್ರೋಶ ಜಾಸ್ತಿ ಆಗಿರುವಂಥದ್ದು. ಅದರಲ್ಲೂ ಸಹ ಸ್ವಲ್ಪ ಮಳೆ ಆದರೆ ಸಾಕು ಸಂಪೂರ್ಣವಾಗಿ ಹಾವೇರಿಯ ನೀರು ರಸ್ತೆಗೆ ಬಂದಿರುವಂಥದ್ದು. ಈಗ ರಸ್ತೆ ಯಾವುದು, ಕೆರೆ ಯಾವುದು ಅನ್ನೋ ಲೆಕ್ಕಕ್ಕೆ ಸಂಪೂರ್ಣವಾಗಿ ರಸ್ತೆಗೆ ನೀರು ಬಂದಿರುವಂಥದ್ದು. ಹೀಗಾಗಿ ವಾಹನ ಸವಾರರು ಕಳೆದ 1 ಗಂಟೆಯಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ರಸ್ತೆಯನ್ನು ಕ್ಲಿಯರ್ನ ಮಾಡಬೇಕು ಮತ್ತು ರಾಜಕಾಲುವೆಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿದರೆ ನೀರು ಸರಾಗವಾಗಿ ಕೆರೆಗೆ ಹೋಗುವಂಥ ಸಾಧ್ಯತೆ. ಹೀಗಾಗಿ ನಗರಸಭೆಯ ವಿರುದ್ಧ ಸ್ಥಳೀಯರ ಆಕ್ರೋಶ ಹೆಚ್ಚಾಗಿರುವಂತಹದ್ದು. ಹೀಗಾಗಿ ನಗರದಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿರೋ ಹಿನ್ನೆಲೆಯಲ್ಲಿ ಹಾವೇರಿ ನಗರದ ತುಂಬ ಈಗ ರಸ್ತೆಗಳು ಕೆರೆಯಂತಾಗಿವೆ ಅಂತಲೇ ಹೇಳ್ಬೋದು. ಇನ್ನಾದರೂ ನಗರಸಭೆ ಹಾಗೂ ಸ್ಥಳೀಯ ಸಂಸ್ಥೆಗಳು ರಾಜಕಾಲುವೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡುವ ಮೂಲಕ ಚರಂಡಿಯನ್ನು ಸ್ವಚ್ಛ ಮಾಡಿದರೆ ಈ ರೀತಿಯಾದಂಥ ಪರಿಸ್ಥಿತಿ ಹಾವೇರಿ ನಗರಕ್ಕೆ ಬರೋದಿಲ್ಲ. ಕ್ಯಾಮರಾಮನ್ ನಗರ ಜೊತೆ ಫಕೀರಯ್ಯ, ಪಬ್ಲಿಕ್ TV, ಹಾವೇರಿ. ಸೊ ನಾವು ಬೆಂಗಳೂರಿನಲ್ಲಿ ಮಾತ್ರ ಇಂಥ ಪರಿಸ್ಥಿತಿ ಅಂದ್ಕೊಂಡಿದ್ವಿ. ಇಲ್ಲ, ಹಲವು ಕಡೆ ಜಿಲ್ಲೆಗಳಲ್ಲಿ ನೋಡಿ ಮಳೆ ಬಂದರೆ ಸಾಕು ರಸ್ತೆಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಹಾವೇರಿಯಲ್ಲಿ ನಾವು ನೋಡ್ತಾ ಇದ್ದು ಈ ಕಡೆ ಚರಂಡಿಯೂ ಕೂಡ ತುಂಬಿ ಆ ಕೊಳಚೆ ನೀರು ರಸ್ತೆಗೆ ಬರ್ತಾ ಇದೆ. ಮಗದೊಂದು ಕಡೆ ಅಲ್ಲೂ ಕೂಡ ರಸ್ತೆಗಳಲ್ಲಿ ಗುಂಡಿಗಳಿದೆ. ಗುಂಡಿ ಯಾವುದು, ರಸ್ತೆ ಯಾವುದು ಅಂತ ಗೊತ್ತಾಗದೆ ವಾಹನ ಸವಾರರು ಪರದಾಡಿದ್ದಾರೆ. ಸುಮಾರು 1-1.5 ಗಂಟೆಗಳ ಕಾಲ ಬಂದು ಮಳೆಗೆ ಹಾವೇರಿ ಪರಿಸ್ಥಿತಿ ಹೀಗಾಗಿದೆ.